ಗಾಯ್ಸ್ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಫಸ್ಟ್ ನಾನು 150 ಗ್ರಾಮ್ ಆಗುವಷ್ಟು ಬ್ಯಾಡಗಿ ಮೆಣಸಿನಕಾಯಿ, 12 ಗುಂಟೂರು ಮೆಣಸಿನಕಾಯಿ, 50 ಗ್ರಾಮ್ ಧನಿಯಾ ತಗೊಂಡಿದ್ದೀನಿ. 10 ರಿಂದ 15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಮತಾ ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಮತಾ. ಮಗುಗೆ ಸ್ಕೂಲ್ಗೆ ಬೇರೆ ಟೈಮ್ ಆಗಿಬಿಟ್ಟಿದೆ, ಏನು ಮಾಡೋದು? ಓಕೆ, ಒನ್ ಐಡಿಯಾ. ಈ ಪೌಡರ್ ರೆಡಿ ಇದ್ರೆ ಆರಾಮಾಗಿ ಬೇಗ ಮಾಡ್ಬಿಡ್ಬೋದು. ಯಾವ ಪೌಡರು, ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ. ಗಾಯ್ಸ್ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಫಸ್ಟು ನಾನು 150 ಗ್ರಾಮ್ ಆಗುವಷ್ಟು ಬ್ಯಾಡಗಿ ಮೆಣಸಿನಕಾಯಿ, 12 ಗುಂಟೂರು ಮೆಣಸಿನಕಾಯಿ, 50 ಗ್ರಾಮ್ ಧನಿಯಾ ತಗೊಂಡಿದ್ದೀನಿ. ಇಲ್ಲಿ 50 ಗ್ರಾಮ್ ಅಷ್ಟು ಕಡಲೆಬೇಳೆ, 50 ಗ್ರಾಮ್ ಅಷ್ಟು ಉದ್ದಿನಬೇಳೆ, 5 ಇಂಚು ಚಕ್ಕೆ, 1 ಸ್ಪೂನ್ ಆಗುವಷ್ಟು ಲವಂಗ, 1 ಸ್ಪೂನು ಮರಾಠ ಮೊಗ್ಗು ಆ್ಯಂಡ್ 4 ಏಲಕ್ಕಿ ತಗೊಂಡಿದ್ದೀನಿ. SSP ಅವರ ಇಂಗು ತಗೊಂಡಿದ್ದೀನಿ, ಇದು 20 ರುಪೀಸ್ದು. ಆ್ಯಂಡ್ ಒಣ ಕೊಬ್ಬರಿ ಅರ್ಧ ಕಪ್ ಅಷ್ಟಿಷ್ಟು ಅದನ್ನು ತುರಿದಿಟ್ಕೊಂಡಿದ್ದೀನಿ. ಮತ್ತು ಅರಿಶಿನ ಪುಡಿ ತಗೊಂಡಿದ್ದೀನಿ. ಗಾಯ್ಸ್ ಬನ್ನಿ ಇವಾಗ ಒಂದೊಂದೇ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಇವಾಗ ಸ್ವಲ್ಪ ಪಾತ್ರೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಏಲಕ್ಕಿ ಇದಿಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೊತೀನಿ. ಏಲಕ್ಕಿ ಎಲ್ಲ ಚಿಟಪಟ ಅಂತ ಸಿಡಿಯುತ್ತೆ, ಲವಂಗ ಎಲ್ಲ. ಸೊ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆಗಿದ್ಮೇಲೆ ಅದನ್ನು ಒಂದು ಕಡೆ ಎತ್ತಿಟ್ಕೊತೀನಿ. ನೆಕ್ಸ್ಟ್ ಅದೇ ಪಾತ್ರೆ ಮತ್ತು ಎಣ್ಣೆಗೆ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆನ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೊತೀನಿ. ಅದಾಗಿದ್ಮೇಲೆ ಅದೇ ಪಾತ್ರೆಗೇ ಸೇಮ್ ಉದ್ದಿನ ಬೇಳೆನ ಆ್ಯಡ್ ಮಾಡಿಕೊಂಡು 2 ಕಾಳನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊತೀನಿ. ಉದ್ದಿನ ಬೇಳೆ ಸ್ವಲ್ಪ ಘಮ ಘಮ ಅಂತ ಪರಿಮಳ ಬರುತ್ತೆ. ಸೊ ಆ ಥರ ಬಂದರೆ ಪೌಡ್ರ್ ಕೂಡ ಚೆನ್ನಾಗಿರುತ್ತೆ. ಸೊ ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು. ಕಲರ್ ಕೂಡ ಬ್ರೌನಿಶ್ ಆಗುತ್ತೆ. ಆವಾಗ ಕಾಳೆಲ್ಲ ರೆಡಿಯಾಗಿದೆ ಅಂತ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡೆ. ಈಗ ಅದೇ ಪಾತ್ರೆಗೆ ಮತ್ತೇನು ಎಣ್ಣೆ ಆ್ಯಡ್ ಮಾಡೋ ನೆಸೆಸಿಟಿ ಏನಿಲ್ಲ. ಇಲ್ಲಿಗೆ ಧನಿಯಾ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ರೋಸ್ಟ್ ಆಗಬೇಕು. ಅದಾಗಿದ್ಮೇಲೆ ಇದ್ರ ಜೊತೆಗೇ ಗುಂಟೂರು ಮೆಣಸಿನ್ಕಾಯಿನೂ ಹಾಕ್ಕೊಂಡು ಅದನ್ನು ಕೂಡ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅದು ಶೈನಿ ಬರೋ ತನಕ ರೋಸ್ಟ್ ಮಾಡ್ಕೊಳ್ಬೇಕು. ಜೋಪಾನವಾಗಿ ನೋಡ್ಕೊಬೇಕು, ಸೀದೋಗಬಾರ್ದು. ಆಮೇಲೆ ತೆಗೆದು ಅದನ್ನ ಸೈಡ್ಗೆ ಇಟ್ಕೊಂಡೆ. ಅದಾಗಿದ್ಮೇಲೆ ಪಾತ್ರೆಗೆ ಕೊಬ್ಬರಿ ತುರಿನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೆಂಪಗೆ ರೋಸ್ಟ್ ಆಗಬೇಕು. ಅದಾಗಿದ್ಮೇಲೆ ತೆಗೆದಿಡಬೇಕು. ನೆಕ್ಸ್ಟು ಅದೇ ಪಾತ್ರೆಗೆ ಮತ್ತೆ ನಾವು ತೊಗೊಂಡಿದ್ದಂಥ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ರೋಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಆರಿದ ಮೇಲೆ ಮುರಿದಾಗ ಅದು ಈಸಿಯಾಗಿ ಮುರಿಯೋದಕ್ಕೆ ಆಗಬೇಕು. ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಬೇಕು. ಕೇರ್ಫುಲ್, ಸೀದೋಗಬಾರ್ದು. ಎಲ್ಲ ರೋಸ್ಟ್ ಆಗಿದ್ಮೇಲೆ ಆರೋದಕ್ಕೆ ಬಿಟ್ಬಿಡಬೇಕು. ನೀಟಾಗಿ ಆರಬೇಕು. ಆವಾಗಲೇ ಪೌಡರು ಕೂಡ ಒಳ್ಳೆ ಘಮ ಘಮ ಪರಿಮಳ ಬರೋದು. ಸೊ ಇವಾಗೆಲ್ಲ ನೀಟಾಗಿ ಆರಿತ್ತು. ಜಾರ್ ತೊಗೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ಪೌಡ್ರ್ ಮಾಡಿ ಒಂದು ಪಾತ್ರೆಗೆ ಇಟ್ಕೊಂಡೆ. ಇವಾಗ ಸೇಮ್ ಜಾರಿಗೆ ನಾವು ಬೇರೆ ಹುರಿದು ಇಟ್ಕೊಂಡಿದ್ದಂಥ ಪದಾರ್ಥಗಳನ್ನ ಒಂದೊಂದೇ ಆ್ಯಡ್ ಮಾಡ್ಕೋಬೇಕು. ಇವಾಗ ನಾನು ಧನಿಯಾ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಆಲ್ರೆಡಿ ಹುರಿದಿಟ್ಕೊಂಡಿರುವಂತಹ ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಏಲಕ್ಕಿ, ತುರಿದು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಕೊಬ್ಬರಿ ಹಾಕ್ಕೊಬೇಕು. ಗಾಯ್ಸ್ 1 ಸ್ಪೂನ್ ಆಗುವಷ್ಟು ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ SSP ಅವರ ಹಿಂಗನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಈ ಹಿಂಗು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಕ್ರಿಸ್ಟಲ್ ಹಿಂಗ್ ಕೂಡ ಇರುತ್ತೆ, ಪೌಡರ್ ಹಿಂಗ್ ಕೂಡ ಇರುತ್ತೆ. ನಾನಿವಾಗ ಪೌಡರ್ ಹಿಂಗು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಈ ಟೈಮಲ್ಲಿ ಹಾಕ್ಕೊಬೇಕು. ಕ್ರಿಸ್ಟಲ್ ಹಿಂಗಿದ್ರೆ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ಕೊಬೇಕು. ನೋಡಿ ಎಲ್ಲ ಹಾಕ್ಕೊಂಡು ಪೌಡರ್ ಮಾಡಿಕೊಂಡೆ. ಇದನ್ನು ಆಲ್ರೆಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದಂಥ ಬ್ಯಾಡಗಿ ಮೆಣಸಿನ್ಕಾಯಿನ ಪುಡಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎರಡನ್ನೂ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ. ಮಿಕ್ಸ್ ಆಗಿದ್ಮೇಲೆ ಮತ್ತೆ ಇದನ್ನು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಮತ್ತೆ ಒಂದು ರೌಂಡು ಮಿಕ್ಸಿನಲ್ಲಿ ಇದು ಮಾಡ್ಕೊತೀನಿ. ಬಿಕಾಸ್ ಆವಾಗ ಎಲ್ಲ ಪೌಡರು ಕೂಡ ನೀಟಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಆಯಿತು, ಇವಾಗ ಇದನ್ನು ನಾನು ಮತ್ತೆ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಆರಬೇಕು. ಫೈನಲಿ ನನ್ನ ಕೈಯಾರ ನಾನೇ
ವಾಂಗಿಬಾತ್ ಪೌಡ್ರ್ ಮಾಡಿದ್ದೀನಿ. ಇದನ್ನು ನಾನು ಇವಾಗ ಈ ಹೇರ್ ಟೈಟ್ ಗ್ಲಾಸ್ ಜಾರ್ನಲ್ಲಿ ಹಾಕಿ ಇಡ್ತೀನಿ. ಸೊ ವೀಕ್ಲಿ ಒನ್ಸ್ ಮಾಡೋದು ಅಂತ ಅಂದ್ಕೊಂಡ್ರು ಒಂದು 2 ಮಂತ್ಸ್ ಬರುತ್ತೆ, ನೋಡೋಣ. ಗೈಸ್ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ, ನನ್ನ ಕೈಯಾರೆ ನಾನೇ ಪೌಡ್ರ್ ಮಾಡಿರೋದು. ಸೊ ನೀವು ಗೈಸ್ ನೀವು ಅಷ್ಟೇ, ನೀವು ಮನೇಲೇ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮಾಡಿದ್ದೆ, ಬಟ್ ತೋರ್ಸೋಕ್ಕಾಗಿರಲಿಲ್ಲ. ದಿಸ್ ಟೈಮ್ ನಿಮಗೆ ತೋರಿಸ್ಬೇಕು ಅಂತಲೇ ಮಾಡಿಕೊಂಡೆ. ಆ್ಯಕ್ಚುಲಿ ಖಾಲಿನೂ ಕೂಡ ಆಗಿಬಿಟ್ಟಿತ್ತು, ಸೊ ಅದಕ್ಕೆ ಮಾಡಿದೆ. ತುಂಬ ಖುಷಿ ಆಗುತ್ತೆ ನನಗೆ ಈ ಥರ ಮನೇಲೇ ಪ್ರಿಪೇರ್ ಮಾಡಿಕೊಂಡು ಮಾಡೋದಂದರೆ ನಂಗೆ ತುಂಬ ಖುಷಿ. ನೀವು ಅಷ್ಟೇ ಅಂಗಡಿಯಿಂದ ಏನೂ ತರಬೇಡಿ, ಅದೆಲ್ಲ ಪ್ರಾಸೆಸ್ಡ್ ಒನ್ ಇರುತ್ತೆ, ಸಮ್ ಕೆಮಿಕಲ್ ಎಲ್ಲ ಆ್ಯಡ್ ಮಾಡಿರ್ತಾರೆ. ಈ ಥರ ನಾವೇ ಮಾಡಿಕೊಂಡು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಅದಕ್ಕೆ ನಾನೇ ಮಾಡಿದೆ. ನೀವು ಅಷ್ಟೇ, ನೀವು ಮನೇಲೇ ಮಾಡ್ಕೊಳ್ಳಿ. ಈ ಥರ ಏರ್ ಟೈಟ್ ಗ್ಲಾಸ್ ಜಾರ್ನಲ್ಲಿ ಸ್ಟೋರ್ ಮಾಡಿಟ್ರೆ ಏನು ಕೆಡೋದಿಲ್ಲ. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾ, ಫ್ಲೇವರ್ ಎಲ್ಲ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ನಮ್ಮಮ್ಮ ಖಾರದ ಪುಡಿ ಮಾಡಿದಾಗ ಅವ್ರು ಫೀಲ್ ಮಾಡ್ತಿದ್ರಲ್ಲ, ಸೇಮ್ ಫೀಲಿಂಗ್ ಇವಾಗ ನನಗೂ ಆಗ್ತಾ ಇದೆ ಈ ಪೌಡ್ರ್ ಮಾಡಿದ್ದಕ್ಕೆ. ಇಷ್ಟ ಆಗಿದೆ, ಕ್ಲೋಸ್ ಮಾಡಿಬಿಟ್ಟು ಇಡ್ತೀನಿ. ಗೈಸ್ ನೋಡಿ, ಈ ಬಾಕ್ಸಲ್ಲಿ ಫುಲ್ ಆಗಿದೆ ಮತ್ತು ಇದರಲ್ಲಿ ಒಂದು ಸ್ವಲ್ಪ ಆಗಿದೆ. ನೋಡಿ, ಈ ಥರ ಮನೇಲೇ ಸ್ಪೆಂಡ್ ಮಾಡಿ ಮಾಡೋದ್ರಿಂದ ಎಷ್ಟು ಖುಷಿ ಆಗುತ್ತೆ. ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಒಂದು 2 ಮಂತ್ಸ್ ಬರೋದಂತೂ ಗ್ಯಾರಂಟಿ. ವಾಂಗಿಬಾತ್, ದಿಸ್ ಇಸ್ ನಾನೇ ಪ್ರಿಪೇರ್ ಮಾಡಿದಂಥ ವಾಂಗಿಬಾತ್ ಪೌಡರ್. ನೋಡಿದ್ರಲ್ಲ ಯಾವ ಥರ ವಾಂಗಿಬಾತ್ ಪೌಡರ್ ಮಾಡೋದು ಅಂತ. ಮನೇಲೆ ಈ ಥರ ವಾಂಗಿಬಾತ್ ಪೌಡರ್ನ ಮಾಡಿಕೊಂಡ್ರೆ ಯಾವಾಗ ಬೇಕಂದ್ರೆ ಅವಾಗ ಒಂದು 10 ರಿಂದ 15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಫಟಾಫಟ್ ಅಂತ ಒಂದು ರೆಸಿಪಿ ರೆಡಿ ಮಾಡಿಬಿಡ್ಬೋದು ಗೊತ್ತಾ. ಇದರಿಂದ ಮಕ್ಳಿಗೂ ಬಾಕ್ಸ್ ಕೊಡ್ಬೋದು, ಮನೇಲಿ ತಿನ್ನಿಸ್ಬೋದು, ಆ್ಯಂಡ್ ಮನೇಲಿರೋ ಹಸ್ಬೆಂಡ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಕೂಡ ಲಂಚ್ಗಾದ್ರೂ ಆಗಲಿ ಬ್ರೇಕ್ಫಾಸ್ಟ್ಗಾದ್ರೂ ಆಗಲಿ ಆರಾಮಾಗಿ ಯಾವುದೇ ಯೋಚನೆ ಇಲ್ಲದೆ ಪ್ರಿಪೇರ್ ಮಾಡಿಬಿಡ್ಬೋದು. ಹೌದಲ್ಲ? ಫಟಾಫಟ ಅಂತ ಹೇಗೆ ವಾಂಗಿಬಾತ್ ಮಾಡೋದು ಅನ್ನೋದನ್ನು ಒಂದ್ಸರಿ ತೋರಿಸ್ಬಿಡ್ತೀನಿ. ಗೈಸ್ ಬನ್ನಿ ಇವಾಗ ವಾಂಗಿಬಾತ್ ಪ್ರಿಪೇರ್ ಮಾಡೋದನ್ನ ನೋಡೋಣ. ನಾನು ಕ್ಯಾಪ್ಸಿಕಮ್ಮು ಮತ್ತು ಬ್ರಿಂಜಾಲು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಟೊಮೆಟೊ ಮತ್ತು ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬಟಾಣಿನ ಎಸ್ಟರ್ಡೇನೆ ಸೋಕ್ ಮಾಡಿಟ್ಟಿದ್ದೆ. ಕರಿಬೇವು, ಸಾಸಿವೆ ಇಟ್ಕೊಂಡಿದ್ದೀನಿ. ಫಸ್ಟು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಇವಾಗ ನಾನು ಕರಿಬೇವನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಊರಿಂದ ತಂದಿರುವಂಥ ಕರಿಬೇವು. ಇವಾಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜು ಉದ್ದ ಹೆಚ್ಚಿಟ್ಕೊಂಡಿರೋ ಆನಿಯನ್ನ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊತೀನಿ. ಸೊ ಇದಕ್ಕೆ ಫಸ್ಟ್ ನಾನು ಪ್ಲೇಟ್ ಕವರ್ ಮಾಡ್ತೀನಿ, ಆವಾಗ ನೀಟಾಗಿ ಕೆಂಪಾಗಿ ಫ್ರೈ ಆಗುತ್ತೆ. ಅದಾಗಿದ್ಮೇಲೆ ಇದಕ್ಕೆ ಬಟಾಣಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಒಂದ್ಸರಿ ನೀಟಾಗಿ ಫ್ರೈ ಮಾಡ್ಕೊತೀನಿ ಹಸಿ ಸ್ಮೆಲ್ ಹೋಗೋ ತನಕ. ಆಮೇಲೆ ಇದಕ್ಕೆ 3 ಟೊಮೆಟೊ ಮೀಡಿಯಮ್ ಸೈಜು ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಕ್ಕೆ, ಅದನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಪ್ಲೇಟ್ ಕವರ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬೇಯಲಿ ಅಂತ. ಅದೆಲ್ಲ ನೀಟಾಗಿ ಬೆಂದಿತ್ತು. ಇವಾಗ ನಾನು ಹೆಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ಮು ಮತ್ತು ಆಲ್ರೆಡಿ ಕಟ್ ಮಾಡಿ ನೀರಿನಲ್ಲಿ ಹಾಕ್ಕೊಂಡಿದ್ದೆ ಬ್ರಿಂಜಾಲ್ನ, 2 ಬ್ರಿಂಜಾಲ್ ಹಾಕ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇಲ್ಲಿಗೆ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಜಾಸ್ತಿ ಫ್ರೈ ಮಾಡೋದು ಬೇಡ, ಫುಲ್ಲು ಮೆತ್ತಗಾಗ್ಬಿಡುತ್ತೆ, ಸ್ವಲ್ಪನೇ ಸಾಕು. ಅದಾಗಿದ್ಮೇಲೆ ನಾನೇ ಪ್ರಿಪೇರ್ ಮಾಡಿರುವಂತಹ ಯಮ್ಮಿ ವಾಂಗಿಬಾತ್ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಲರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. 1 ಗ್ಲಾಸ್ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ವಾಂಗಿಬಾತ್ ಪೌಡರ್ನ ಆ್ಯಡ್ ಮಾಡಿಕೊಂಡೆ. ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕಲರು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಅದೆಲ್ಲ ನೀಟಾಗಿ ಫ್ರೈ ಆಗಿ ಹೊಂದ್ಕೊಬೇಕು, ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ಅದಾಗಿದ್ಮೇಲೆ ಇದಕ್ಕೆ ನಾನು 2.5 ಗ್ಲಾಸಷ್ಟು ವಾಟರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ 1 ಗ್ಲಾಸ್ ಆಫ್ ರೈಸ್ನ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ಗೈಸ್ ನೀರೆಲ್ಲ ಹಾಕೊಂಡಾಗಿದ್ಮೇಲೆ ಇವಾಗ ನಾನು ಇದಕ್ಕೆ ಬೇಕಾಗಿರೋಷ್ಟು ಸಾಲ್ಟ್ನು ಕೂಡ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಆಗಿದ್ಮೇಲೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಅದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು. ಈ ಚೆನ್ನಾಗಿ ಕುದಿಯೋ ಆ ಟೈಮಲ್ಲಿ ನಾನು ಆಲ್ರೆಡಿ ನೆನೆಸಿಟ್ಕೊಂಡಿರುವಂಥ ರೈಸ್ನ ಆ್ಯಡ್ ಮಾಡ್ಕೊತೀನಿ. ಆವಾಗ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ರೈಸು. ಅದು ಲಂಚ್ ಬಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ಮಧ್ಯಾಹ್ನ ಆದ್ರೂ ಕೂಡ.
ಟೇಸ್ಟಿಗೆ ಅಂತ ಹೇಳ್ಬಿಟ್ಟು ನಾನು 2 ಗ್ರೀನ್ ಚಿಲ್ಲಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಈ ಟೈಮಲ್ಲಿ ಆ್ಯಡ್ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡೆ, ಟೇಸ್ಟ್ ಚೆಕ್ ಮಾಡಿಬಿಟ್ಟು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ವಿಷಲ್ ಹಾಕ್ಬಿಟ್ಟು 1 ವಿಷಲ್ನ ಬರ್ಸ್ಕೊತೀನಿ ನಾನು. ನಾವು ಯೂಶ್ವಲಿ 1 ವಿಷಲ್ಲೇ ಪ್ರಿಫರ್ ಮಾಡೋದು, ಆಗ ರೈಸ್ ಸಾಫ್ಟಾಗಿ ಚೆನ್ನಾಗಿ ಬಂದಿರುತ್ತೆ. ಗೈಸ್ ವಿಷಲ್ ಹಾಕಿದ್ದಾಯ್ತು. ಇವಾಗ ಕುಕ್ಕರ್ ತೆಗೆದು ನೋಡೋಣ ಯಾವ ಥರ ರೈಸ್ ಆಗಿದೆ ಅಂತ. ಮನೆಯೆಲ್ಲ ಫುಲ್ಲು ಘಮ ಘಮ ಅನ್ನೋ ಪರಿಮಳ ಬರ್ತಾ ಇದೆ ನೋಡಿ. ಕಲರ್ ಕೂಡ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಯಮ್ಮಿ ಯಮ್ಮಿಯಾಗಿ ಕಾಣಿಸ್ತಾ ಇದೆ. ಸೊ ಇದನ್ನು ಸಾಫ್ಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಬಿಸಿ ಬಿಸಿ ಇರೋದ್ರಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಜಾಸ್ತಿ ಎಲ್ಲ ಮಿಕ್ಸ್ ಮಾಡಕ್ಕೆ ಹೋಗ್ಬಾರ್ದು, ಅನ್ನ ಮೆತ್ತಗಿರುತ್ತಲ್ಲ ಮುದ್ದೆ ಆಗಿಬಿಡುತ್ತೆ. ಸೊ 1-2 ಸತಿ ಮಾಡಿಬಿಟ್ಟು ಅನ್ನ ಸ್ವಲ್ಪ ಆರಬೇಕು, ಆಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸೊ ಈಗ ನಮ್ಮ ಬೇಬಿಗೆ ಟೈಮ್ ಆಗಿಬಿಟ್ಟಿದೆ, ಸೊ ಅವಳಿಗೆ ಪ್ಲೇಟ್ಗೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್ ನೋಡಿ, ಜಸ್ಟ್ ಒಂದು 15 ಮಿನಿಟ್ಸಲ್ಲಿ ನಂದು ವಾಂಗಿಬಾತ್ ರೆಡಿ ಆಗಿಬಿಟ್ಟಿದೆ. ಟೈಮ್ ಆಗಿಬಿಟ್ಟಿದೆ ನಮ್ಮ ಬೇಬಿಗೆ. ಸದ್ಯ ಅವಳು ನೋಡಿ ಯಾವ ಥರ ರೆಡಿಯಾಗಿ ಕೂತಿದ್ದಾಳೆ. ಈಗ ಅವಳು ವೇಟ್ ಮಾಡ್ತಾ ಇದ್ದಾಳೆ ಫುಡ್ಗೆ. ಈಗ ಅವಳಿಗೆ ಫಸ್ಟ್ ನೀರು ಕುಡಿಸ್ಬಿಟ್ಟು ಆಮೇಲೆ ತಿನ್ನಿಸ್ತೀನಿ. ಗೈಸ್ ಕ್ಯಾಪ್ಸಿಕಮ್ನಲ್ಲಿ ವಿಟಮಿನ್ ಸಿ, ಎ, ಬಿ6 ಇದೆ. ಇದು ಸ್ಕಿನ್ಗೆ, ಹೇರ್ಗೆ ಆ್ಯಂಡ್ ಇಮ್ಯುನಿಟಿ ಪವರ್ ಎಲ್ಲ ಇಂಪ್ರೂವ್ ಮಾಡುತ್ತೆ. ಸೊ ಇದು ಮಕ್ಕಳಿಗೆ ತುಂಬ ಒಳ್ಳೆಯದು. Then if I talk about brinjal, this is also very good antioxidant. ಇದು ಫ್ರೀ ರ್ಯಾಡಿಕಲ್ಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ ಆ್ಯಂಡ್ ಇಮ್ಯುನಿಟಿ ಪವರ್ನ ಇನ್ಕ್ರೀಸ್ ಮಾಡುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ಗುಡ್ ಫಾರ್ ಬ್ರೈನ್ ಹೆಲ್ತ್ ಆಲ್ಸೋ, ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ನ್ಯಾಸಿನಿನ್ ಅನ್ನೋ ಕಂಟೆಂಟ್ ಇದೆ. ಸೊ ಅದಕ್ಕೆ ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಮಕ್ಕಳಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು. ಹಬ್ಬದ ಕ್ಲೀನಿಂಗು, ಯುಗಾದಿ ಹಬ್ಬ ಇನ್ನೊಂದು 3 ಡೇಸ್ ಇದೆ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ನಾನು ತಿರುಪತಿಗೆ ಹೋಗುವಾಗ ಮಾಡ್ಕೊಂಡಿದ್ನಲ್ಲ, ಸೊ ಏನು ಅಷ್ಟೊಂದೇನು ಗಲೀಜೇನಿಲ್ಲ. ಸೊ ಅದಕ್ಕೆ ನಾನು ಮೇಲೆಲ್ಲ ಇನ್ನು ಧೂಳು ಕ್ಲೀನ್ ಮಾಡೋದಕ್ಕೂ ಹೋಗಿಲ್ಲ. ಜಸ್ಟ್ ಗೋಡೆ ಕ್ಲೀನ್ ಮಾಡಿಕೊಂಡು ಇದು ಜಸ್ಟ್ ಒಂದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈ ಮಿರರ್ ಸ್ವಲ್ಪ ಎಲ್ಲ ಗಲೀಜಾಗ್ಬಿಟ್ಟಿರುತ್ತಲ್ಲ, ನಮ್ಮ ಬೇಬಿ ಏನೇನಾದರೂ ಇದು ಮಾಡ್ತಾ ಇರ್ತಾಳೆ ಅದಕ್ಕೆ. ಅದರ್ವೈಸ್ ಎವ್ರಿಥಿಂಗ್ ಈಸ್ ಆಲ್ ರೈಟ್ ಇನ್ ಮೈ ಹೋಮ್. ಈ ಮಿರರ್ ಅಂತೂ ನಮ್ಮ ಬೇಬಿ ಏನಾದರೂ ಮೇಕಪ್ ಮಾಡ್ಕೋಬೇಕಾದ್ರೆ ಎಲ್ಲ ಗಲೀಜು ಮಾಡಿಬಿಟ್ಟಿರ್ತಾಳೆ. ಮನೇಲಿ ಮಕ್ಳು ಇದ್ಬಿಟ್ರಂತೂ ನಾವು ಎಷ್ಟೇ ಕ್ಲೀನಾಗಿ ನೋಡ್ಕೊಂಡ್ರು ಅವ್ರು ಒಂದೊಂದು ಮಾಡ್ತಾನೆ ಇರ್ತಾರೆ. ನಿಮ್ಮ ಮನೇಲೂ ಮಕ್ಳುಗಳು ಈ ಥರನೇ ಮಾಡ್ತಾರಾ? ಗೈಸ್ ಕ್ಲೀನ್ ಆಯಿತು ನಮ್ಮ ಗ್ಲಾಸು, ಮಿರರ್ ಏನು ಗಲೀಜೇನಿಲ್ಲ, ಸ್ವಲ್ಪ ಅಷ್ಟೇ ನಮ್ಮ ಬೇಬಿ ಮಾಡಿರೋದಷ್ಟೇ. ಈ ಟಿವಿ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ. ಇದಕ್ಕೆ ಆ್ಯಕ್ಚುಲಿ ಕೊಲಿನ ಯೂಸ್ ಮಾಡೋ ಹಾಗಿಲ್ಲ, ಲೈಟಾಗಿ ಹಾಕ್ತೀನಿ ಅಷ್ಟೇ ಸಾಕು. ಅವರು ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಡೋಂಟ್ ಯೂಸ್ ಎನಿ ಲಿಕ್ವಿಡ್ ಅಂತ, ಬಟ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈ ಕಡೆ ಯೂಸ್ ಮಾಡ್ಬೋದು. ಈ ಸ್ಕ್ರೀನ್ ಇದೆಯಲ್ಲ, ಈ ಸ್ಕ್ರೀನ್ಗೆ ಯೂಸ್ ಮಾಡಬಾರ್ದು ಯಾವುದೇ ರೀತಿ ಲಿಕ್ವಿಡ್ಸು. ಈ ಕಡೆ ಬ್ಯಾಕ್ ಸೈಡ್ ಯೂಸ್ ಮಾಡ್ಬೋದು, ನೋ ಇಶ್ಯೂಸ್ ಹಿಯರ್. ಇಲ್ಲೆಷ್ಟು ಗಲೀಜಾಗಿದೆ, ಧೂಳು ಎಷ್ಟು ಕ್ಲೀನ್ ಮಾಡಿದ್ರು ಧೂಳು. ಈ ಹಬ್ಬ ಎಲ್ಲ ಬಂದರೆ ಇದೊಂದು ರೀಸನ್ನಿಂದ ಕ್ಲೀನ್ ಮಾಡ್ಬೋದು. ನೀವು ನಿಮ್ಮ ಮನೇಲಿ ಯುಗಾದಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ತಾ ಇರ್ತೀರಾ? ಮನೆ ಅಂದರೆ ಕ್ಲೀನಾಗಿರಬೇಕು.
ಆ್ಯಕ್ಚುಲಿ ಇಲ್ಲೊಂದು ತಿನ್ ಲೇಯರು ಪೇಪರ್ ಹಾಕಿದ್ದಾರೆ. ಸೊ ಅದರಿಂದ ಸ್ವಲ್ಪ ಗಲೀಜೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಅವಳು ತಿಂಡಿ ಎಲ್ಲ ತಿಂತಾಳಲ್ಲ, ಆ ಕೈಯಲ್ಲೆಲ್ಲ ಹಂಗೆ ಮುಟ್ಬಿಡ್ತಾಳೆ. ಇಷ್ಟು ಕಿತ್ತಾಕ್ಬಿಟ್ಟಿದ್ದಾಳೆ. ಅವಳು ನಾವು ಎಷ್ಟು ಬೇಡ ಅಂತೀವೋ ಅಷ್ಟು ತೀಟೆ ಮಾಡ್ತಾಳೆ. ಅವಳು ತೀಟೆ ಮಾಡುವಾಗ ಸುಮ್ಮನೆ ಇಗ್ನೋರ್ ಮಾಡಿಬಿಟ್ರೆ ಆಗ ಅವಳು ಏನು ಮಾಡೋದಿಲ್ಲ. ಇದು ನನ್ನ ಪ್ರೀತಿಯ ಪುಟ್ಟ ಮಿರರ್ ಡಾಲ್ಫಿನ್. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಇದನ್ನ ನಾನು ಚಿಕ್ಕಪೇಟೆಯಿಂದ ಹುಡುಕಿ ತಗೊಂಡಿದ್ದು. ಡಾಲ್ಫಿನ್ ಈ ಥರದ್ದೇ ಬೇಕು ಅಂತ ಹೇಳಿ ಎಲ್ಲ ಶಾಪಲ್ಲೂ ಎಂಕ್ವೈರಿ ಮಾಡಿ ಫೈನಲಿ ಒನ್ ಶಾಪಲ್ಲಿ ಐ ಫೌಂಡ್ ದಿಸ್. ಐ ವಾಸ್ ಸೋ ಹ್ಯಾಪಿ ಅಟ್ ದ ಟೈಮ್. ನಿಮಗೆ ಅದೇ ಹೇಳಿದ್ನಲ್ಲ, ನನಗೆ ಕೆಲವೊಂದು ಥಿಂಗ್ಸ್ ಮಾತ್ರ ಇಷ್ಟ ಆಗೋದು, ಅದರಲ್ಲಿ ಇದು ಒಂದು. ಸೊ ಇದೊಂದು, ಬಟ್ ನಾಟ್ ದ ಲೀಸ್ಟ್. ಇದನ್ನು ಕ್ಲೀನ್ ಮಾಡೋಣ. ಈ ಟೇಬಲ್ ಅಂದರೆ ನಂಗೆ ತುಂಬ ಇಷ್ಟ. ನನಗೆ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಆ್ಯಕ್ಚುಲಿ ವೈಟ್ ಪೇಂಟಿಂಗ್ ಎಲ್ಲ ಹೋಗ್ತಾ ಇದೆ. ಸೊ ವೈಟ್ ಪೇಂಟ್ ಮಾಡಬೇಕು. ನಾನೇ ಒಂದು ತೊಗೊಂಡು ಮಾಡ್ತೀನಿ ಪೇಂಟ್. ಓ ಮೈ ಗಾಡ್, ಸಿ ಸ್ಪೈಡರ್ ಇಸ್ ದೇರ್. ಎಷ್ಟು ದೂರ ಆಗಿದೆ ಇಲ್ಲೆಲ್ಲ. ಇಲ್ಲಿಗೆಲ್ಲ ಲಿಕ್ವಿಡ್ ಹಾಕೋಕ್ಕಾಗಲ್ಲ. ಜಸ್ಟ್ ಒಂದು ಸ್ವಲ್ಪ ಕ್ಲಾತು ವೆಟ್ಟಾಗಿದೆ, ಅದನ್ನು ಸ್ವಲ್ಪ ಲಿಟಲ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಬೇಗ ಬೇಗ ಕ್ಲೀನ್ ಮಾಡಿಬಿಟ್ಟು ನಾನು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗಿಬಿಡ್ಬೇಕು. ನನಗೂ ಟೈಮ್ ಆಗ್ತಾ ಇದೆ. ಇಟ್ಸ್ ಆಲ್ರೆಡಿ 10 o'clock ಆಗಿಬಿಟ್ಟಿದೆ. ಫಟಾಫಟ ಅಂತ ಮಾಡಿದ್ದು ಆಯಿತು, ನಮ್ಮ ಬೇಬಿ ಟೇಸ್ಟ್ ಮಾಡಿದ್ದು ಆಯಿತು, ಆ್ಯಂಡ್ ನಮ್ಮ ಸಂತೋಷ್ ಕೂಡ ಟೇಸ್ಟ್ ಮಾಡಿ ಅವರು ಆಫೀಸ್ಗೆ ಹೋಗಿದ್ದಾಯಿತು. ಬನ್ನಿ ಇವಾಗ ನನ್ನ ಟೈಮ್ ಯಾವ ಥರ ಟೇಸ್ಟ್ ಬಂದಿದೆ ಅಂತ ಚೆಕ್ ಮಾಡಿಬಿಡ್ತೀನಿ. ಐ ಆಮ್ ಸೋ ಮಚ್ ಎಕ್ಸೈಟೆಡ್ ಟು ಟೇಸ್ಟ್ ಮೈ ವಾಂಗಿಬಾತ್. ವಾವ್, ಐ ಆಮ್ ಸೋ ಹ್ಯಾಪಿ. ನಾನೇ ಮಾಡಿರೋ ಬಿಸಿ ಬಿಸಿ ವಾಂಗಿಬಾತ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಮಧ್ಯೆ ಸಿಗ್ತಾ ಇರೋ ಬಟಾಣಿ, ಕ್ಯಾಪ್ಸಿಕಮ್ಮು ಮತ್ತು ಬದನೆಕಾಯಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆನಿಯನ್ ಎಲ್ಲ ರೆಡ್ಡಾಗಿ ನೀಟಾಗಿ ಫ್ರೈ ಆಗಿದೆ. ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿದೆ. 2 ಸ್ಪೂನ್ ಪೌಡ್ರ್ ಸಾಕಾಗಿತ್ತು, ಅರ್ಧ ಸ್ಪೂನ್ ಎಕ್ಸ್ಟ್ರಾ ಆಗಿಬಿಟ್ಟಿದೆ. ಟೇಸ್ಟ್ ಚೆನ್ನಾಗಿದೆ. ನಾವೇ ಮನೆಯಲ್ಲಿ ಈ ಥರ ಪೌಡ್ರ್ ಮಾಡಿಬಿಟ್ಟು ಆಮೇಲೆ ಈ ಥರ ಮಾಡ್ಕೊಂಡು ತಿಂದರೆ ಎಷ್ಟು ಸಖತ್ತಾಗಿರುತ್ತೆ. ಸೂಪರ್. ಖಾರ ಎಲ್ಲ ಸರಿಯಾಗಿದೆ. 2 ಸ್ಪೂನ್ ಹಾಕಿದ್ರೆ ಸಾಕು. ಆಮೇಲೆ 2 ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಸೊ ಅದರಿಂದ ಟೇಸ್ಟು ಕರೆಕ್ಟಾಗಿದೆ. ಪಾಪುಗಳಿಗೇನು ಖಾರ ಖಾರ ಅಂತೇನು ಅನಿಸಲ್ಲ. ಈ ಕಲರು
ಇದೆಲ್ಲ ಬ್ಯಾಡಗಿ ಮೆಣಸಿನ್ಕಾಯಿದು ಒಂಥರ ರೆಡ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಘಮ ಘಮ ಅಂತ ಇದೆ. ಮನೇಲೆ ಮಾಡಿರೋ ಪೌಡರ್ ಅಲ್ಲ, ಅದು ಫ್ರೆಶ್ ಪೌಡ್ರು. ಒಂಥರ ಘಮ 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 ಅಂತ ಚೆನ್ನಾಗಿದೆ. ಸೂಪರ್. ಪೌಡ್ರ್ ಒಂದು ರೆಡಿ ಇಟ್ಬಿಟ್ರೆ ಸಾಕು, 15 ಮಿನಿಟ್ಸ್. ಈ ಬ್ರಿಂಜಾಲು, ಕ್ಯಾಪ್ಸಿಕಮ್ 2 ಹಾಕಿದ್ದೀನಿ. ಅದೆರಡು ಕಟ್ ಮಾಡ್ಕೊಂಡು ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಜಸ್ಟ್ ಫ್ರೈ ಮಾಡ್ಕೊತಾ ಇರೋದಲ್ವಾ, 15 ಮಿನಿಟ್ಸ್ ಅಲ್ಲಿ ರೆಡಿ ಆಗ್ಬಿಡುತ್ತೆ. ಮಕ್ಳಿಗಂತೂ ದಿಢೀರ್ ಆಗ್ಬಿಡುತ್ತೆ ಬ್ರೇಕ್ಫಾಸ್ಟ್. ಟೇಸ್ಟ್ನು ಚೆನ್ನಾಗಿ ಬಂದಿದೆ. ಸೂಪರ್. ತುಂಬಾ ರುಚಿಯಾಗಿರುವಂತ 10 ರಿಂದ 15 ನಿಮಿಷದಲ್ಲೇ ದಿಢೀರ್ ಅಂತ ಆಗುವಂತ ವಾಂಗಿಬಾತು ರೆಸಿಪಿ ಮಾಡಿದ್ದೀನಿ ಆ್ಯಂಡ್ ಮಾಡಿ ತೋರಿಸಿದ್ದೀನಿ. ನೀವು ಕೂಡ ಆರಾಮಾಗಿ ಮನೆಯಲ್ಲೇ ಮಾಡಿಕೊಂಡು ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಒಳ್ಳೆ ಒಂದು ಅತ್ಯದ್ಭುತವಾದ ವಾಂಗಿಬಾತ್ ಪೌಡರ್ನ ನಾನೇ ಮಾಡಿ, ಮತ್ತೆ ವಾಂಗಿಬಾತ್ನು ಕೂಡ ಒಂದು 10 ರಿಂದ 15 ನಿಮಿಷ ಸ್ಪೆಂಡ್ ಮಾಡಿ ಅದನ್ನು ಪ್ರಿಪೇರ್ ಮಾಡಿ ಮನೆಯವ್ರಿಗೆಲ್ಲ ತಿನ್ನಿಸಿ ನಾನು ಕೂಡ ಟೇಸ್ಟ್ ಮಾಡಿದ್ದು ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಗೈಸ್. ನೀವು ಅಷ್ಟೇ ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ನೋಟಿಫಿಕೇಷನ್ನ ಎನೇಬಲ್ ಮಾಡ್ಕೊಂಡಿರಲಿ. ಯಾವುದೇ ರೀತಿ ನನ್ನ ವಿಡಿಯೋಸ್ ಬಂದರೆ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರುತ್ತೆ. ಸೊ ಐ ವಿಲ್ ಮೀಟ್ ಯು ಗೈಸ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.